ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನಿಂದ ಕನ್ನಡದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗದಿಂದ ದಿನ ಒಂದು ಪದ್ಯವನ್ನು ಆರಿಸ್ಕೊಂಡು ಅದನ್ನು ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಆಶೀರ್ವಾದಿಸಿ. ಮಂಕುತಿಮ್ಮನ ಕಗ್ಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಜೀವನಾದರ್ಶನಗಳನ್ನು, ಜೀವನದ ಮೌಲ್ಯಗಳನ್ನು, ಜೀವನಕ್ಕೆ ಒಂದು ಮಾರ್ಗವನ್ನು ಬೋಧಿಸುವಂಥ ಗ್ರಂಥ. ಕನ್ನಡಕ್ಕೆ ಅತ್ಯಮೂಲ್ಯವಾದ ಕೊಡುಗೆಯನ್ನು ಕೊಟ್ಟ DVG ಅವರಿಗೆ ನಮಿಸುತ್ತೆ. ಮೊದಲನೇ ಕಗ್ಗ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದೊನು ಕಾಣದೊಡ ಮಲ್ತಿಯಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಈ ಪದ್ಯದಲ್ಲಿ ಇದು ಕಗ್ಗದ ಮೊದಲನೇ ಪದ್ಯ. ಇದು ಒಂದು ರೀತಿಯಲ್ಲಿ ಮಂಗಳಾಚರಣೆ ಥರ ಇದೆ. ಇಲ್ಲಿ ಶ್ರೀ ವಿಷ್ಣುವನ್ನು ಹಲವಾರು ಭಕ್ತರು ಪೂಜಿಸ್ತಾರೆ, ಅರ್ಚಿಸ್ತಾರೆ, ಹಲವಾರು ರೀತಿಯಲ್ಲಿ ಸೇವೆಯನ್ನು ಮಾಡ್ತಾರೆ. ಆದರೆ ಈ ಪೂಜೆಗೆ, ಈ ಸೇವೆಗಳಿಗೆ ಏನು ತರ್ಕ ಇದೆ, ಏನು ತತ್ವ ಇದೆ ಅಂತ ಗುಂಡಪ್ಪನವರು ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕೇಳ್ತಿದ್ದಾರೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಹೀಗೆಲ್ಲ ವರ್ಣಿಸ್ತೀವಿ ಅವನ್ನ. ಅವನು ದೇವ, ಸರ್ವೇಶ, ಪರಬ್ರಹ್ಮ ಅಂತ ನಾವು ಅವನ್ನ ಹೊಗಳ್ತೀವಿ. ಆದ್ರೂ ಇದಕ್ಕೆಲ್ಲ ಏನು ತರ್ಕ ಇದೆ? ಆವುದನ್ನು ಕಾಣದೊಡ ಮಲ್ತಿಯಂ ನಂಬಿಹುದು. ಇದನ್ನು ಯಾವತ್ತೂ ಯಾರೂ ಜನ ಕಂಡಿಲ್ಲ. ಕಾಣದೇ ಇದ್ರೂ ಆ ಭಗವಂತನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದಾರಲ್ಲ, ಆ ವಿಚಿತ್ರಕ್ಕೆ ಏನಪ್ಪ ಹೇಳೋದು? ಆ ವಿಚಿತ್ರಕ್ಕೆ ನಾವೆಲ್ಲರೂ ನಂಬಿಸೋಣ ಅಂತ ಗುಂಡಪ್ಪನವರು ಇದರಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರ.